ಡಿ ಕೆ ಶಿವಕುಮಾರ್ ಕೊಡ್ಲಿಲ್ಲಪ್ಪ ನವೆಂಬರ್ಗೆ, ಸಿದ್ದರಾಮಯ್ಯವ್ರು ಬಿಟ್ಟು ಕೊಡ್ಲಿಲ್ಲ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 1000 ವರ್ಷ 100 ವರ್ಷ ಆಯ್ಸು ಅಂತಾರಲ್ಲ, ಹಂಗೆ ನವೆಂಬರ್ ಕಳೆದ್ಬಿಟ್ರೆ, ಈಗ ಯಾರು ಜ್ಯೋತಿಷ್ ಹೇಳೋರಂತೆ ಈ ವರ್ಷ ತಗೊಂಡ್ರೆ ಈ ವರ್ಷನ ತಗೋಬೇಕು ಅಂತ, ದಾಟ್ಬಿಟ್ರೆ ಏನ್ ಕತೆ? ಜ್ಯೋತಿಷಿಗಳದೊಂದು ಸಮಸ್ಯೆ. ಅವ್ರು ಅದು ನಂಬ್ತಾರೆ. ಬಟ್ ಅವರು ರಾಜಕಾರಣದ ಒಳಗಡೆ ಹಂಗನೂ ಹೇಳ್ತಾರೆ, ಹಿಂಗನೂ ಹೇಳ್ತಾರೆ, ಎಲ್ಲಾ ತರದ ಜ್ಯೋತಿಷಿಗಳಿದ್ದಾರೆ. ಮೊನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಪಾಕಿಸ್ತಾನ ಗೆಲ್ಲತ್ತೆ ಅಂತ ಒಬ್ಬ ಯಾರೋ IIT ಬಾಬಾ ಅಂತ ಹೇಳಿದ್ರೆ ಮುಖಭಂಗ ಆಯ್ತು. ಹಿಂದೆ ನಮ್ಮ ಇಲ್ಲಿ HMT ಗೆಲ್ತಾರೆ ಅನ್ಬಿಟ್ಟು ಮುಖಭಂಗ ಆಗಿತ್ತಲ್ಲ ಆಟಿನಗರ ಸ್ವಾಮೀಜಿ. ಆಮೇಲೆ ದೇವೇಗೌಡರದ ಬಗ್ಗೆ ತುಮಕೂರಲ್ಲಿ ಅಲ್ಲ HMT ಹಾಸನ ಮಂಡ್ಯ ತುಮಕೂರು ಗೆಲ್ತಾರೆ ಅಂತ ಅಂದ್ಬಿಟ್ಟು HMT ನಲ್ಲಿ ಹಾಸನ ಹೆಂಗೋ ಪ್ರಜ್ವಲ್ ಗೆದ್ಕೊಂಡ್ರು, ದೇವೇಗೌಡರು ಸೋತರು, ನಿಖಿಲ್ ಸೋತರು. ಯಾರೋ ಇದೇ ಡಿ ಕೆ ಶಿವಕುಮಾರ್ ಗೈಡ್ ಮಾಡೋ ಆಟಿನಗರ ಸ್ವಾಮಿಗಳು, ದ್ವಾರಕನಾಥ್ ರಾಜ್ಗುರು ಅಲ್ವಾ? ಆಮೇಲೆ ಹೇಳಿದ್ರು ಅವ್ರು ಸಮಾಧಾನ ಕೇಳಿದ್ದೆ ಅಂತ. ಈಗ IIT ಬಾಬಾನು ಹಂಗೆ ಹೇಳ್ತಾ ಇದ್ದಾರೆ. ಇಲ್ಲ ನನ್ಗೆ ಗೊತ್ತಿತ್ತು ಇಂಡಿಯಾ ಗೆಲ್ಲತ್ತೆ ಅಂತ. ನಿಮ್ ವರ್ಷನೇ ನವೆಂಬರ್ಗೆ, ಈಗ ನಿಮ್ಗೂ 100% ನವೆಂಬರ್ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅವತ್ತಿಗೆ ಮುಹೂರ್ತ ಇಟ್ಕೊಂಡು ಕೂತ್ಬಿಟ್ಟು ಅವ್ರವ್ರು ಅದರ ಪ್ರಿಪರೇಷನ್ಸ್ ಮಾಡ್ಕೊಬಿಟ್ಟಿದ್ದಾರೆ ಅವರು. ನನಗೆ ನವೆಂಬರ್ಗೆ ಆಗದಿದ್ದರೆ ಎಕ್ಸಾಕ್ಟ್ಲಿ ಇದು 2.5 ವರ್ಷ ಆದ ನಂತರ ಬದಲಾವಣೆ ಆಗತ್ತೆ ಅಂತ ಅನಿಸ್ತಾ ಇಲ್ಲ. ಆಗತ್ತೆ ಅಂತ ಅನಿಸ್ತಾ ಇಲ್ಲ. ಯಾಕೆ ಅನಿಸ್ತಾ ಇಲ್ಲ ಅಂತಂದ್ರೆ ಈಗ ಸದ್ಯಕ್ಕೆ ಆ ತರದ್ದು ಯಾಕೆ ಗೊತ್ತಾ, ಒಂದು ವೇಳೆ 2025 ನವೆಂಬರ್ ಬಿಟ್ಕೊಡ್ಲಿಲ್ಲ ಅಂದ್ರೆ 26 ಮಾತ್ರ ಪೂರ್ಣಾವಧಿ ಬಜೆಟ್ ನಮ್ದು. 2026 ಮಂಡಿಸುವಂತ ಬಜೆಟ್ ಮಾತ್ರ ಪೂರ್ಣಾವಧಿ ಬಜೆಟ್. 27 ಬಜೆಟ್ ಬಹುತೇಕ ಎಲೆಕ್ಷನ್ ಬಜೆಟ್. ಆಲ್ಮೋಸ್ಟ್ ಒಂದ್ ವರ್ಷ ಉಳಿದಿರುತ್ತೆ. ಯಾಕೆಂದ್ರೆ ಬಜೆಟ್ ಮಾಡ್ಬಿಟ್ಟೆಲ್ಲ ನೀವು ರ್ಯಾಲಿ ಗೀಲಿ ಕಾರ್ಯಕ್ರಮ ಮಾಡ್ತಾ ಹೋಗ್ತಿರ್ತಾರೆ. ಡಿ ಕೆ ಶಿವಕುಮಾರ್ಗೆ 26ನೇ ಬಜೆಟ್ ಮಂಡಿಸೋ 2026ಕ್ಕೆ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸುವ ಅವಕಾಶ ಸಿಕ್ಕರೆ ಮಾತ್ರ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ತಂಗೆ, ಇಲ್ಲ ಅಂದ್ರೆ ಇಲ್ಲ. ಬಜೆಟ್ ಬಿಫೋರ್ ಚೇಂಜ್ ಮಾಡ್ಕೊಂಡು ಹೋಗುವಂತ ಲಕ್ಷಣ ಇದೆಯಾ ಅಂದ್ರೆ ಈಗ ಆಕ್ಚುಲಿ ನನ್ನ ಪ್ರಕಾರ ಈಗ ಬಾಲ್ ಇರೋದು ಹೈಕಮಾಂಡ್ ಕೋರ್ಟ್ ಒಳಗಡೆ. ಹೈಕಮಾಂಡ್ಗೂ ಒಂದು ಜವಾಬ್ದಾರಿ ಇದೆ. ಅವರು ನವೆಂಬರ್ ಬಿಟ್ರೆ ಬಿಡ್ಬೇಕು, ಮತ್ತೆ ಅವ್ರಿಗೆ ಯಾರು ದೇವರಾಜ್ ಅರಸು ಬ್ರೇಕ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಟ್ರಾ 2 ಮಂತ್ ಹೋಗ್ಬೇಕಲ್ಲ. ಡಿಸೆಂಬರ್ ಜಾನ್ವರಿ ಎಂಡ್ ಫೆಬ್ರವರಿ ಮಾರ್ಚ್ ಬಜೆಟ್ ಬರುತ್ತೆ, ಬಿಡಲ್ಲ. ಆ ಟೈಮಲ್ಲಿ ಆಗಲ್ಲ, ಯಾಕಂದ್ರೆ ಬಜೆಟ್ ಮೀಟಿಂಗ್ ಮಾಡಿರ್ತಾರೆ ಜಾನಲ್ಲಿ. ನವೆಂಬರ್ಗೆ ಸಿದ್ದರಾಮಯ್ಯವ್ರು ಕೊಟ್ರೆ ಲಾಭ ಅಂದ್ರೆ ಡಿ ಕೆ ಅವ್ರಿಗೆ, ಕೊಡ್ಲಿಲ್ಲ ಅಂತ. ಬಟ್ ಆ 2 ತಿಂಗಳು ಇದೆ ಅಲ್ಲ, ಬಹಳ ಕ್ರೂಷಿಯಲ್ 2 ತಿಂಗಳು. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡುವ 2 ತಿಂಗಳಿದೆಲ್ಲ, ಅದಕ್ಕಿಂತ ಮುಂಚೆನೆ ಕೊಡ್ತಾರೆ ಅಂತ ನನಗೆ ಯಾಕೋ ಡೌಟ್ ಇದೆ, ಅನಿಸ್ತಾ ಇಲ್ಲ. ಇಲ್ಲ ಅಂತಾನೆ ಹೇಳ್ಬಿಟ್ಟವ್ರು ಅನ್ನಿಸ್ತಾ ಇಲ್ಲ. ಅಲ್ಲ ಈಗ ನೋಡಿ, ಇವತ್ತು ಹೇಳಿದ್ದು ನಾಳೆ ಚೇಂಜ್ ಆಗ್ಬೋದು. ಈಗ ನೀವು ಅಂದ್ರಲ್ಲ ಯತೀಂದ್ರ 5 ವರ್ಷ ಮುಂದುವರಿತಾರೆ ಅಂತ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಡಿ ಕೆ ಸುರೇಶ್ ಕೂಡ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಇನ್ನೊಬ್ಬರು ಬಂದ್ಬಿಡ್ತಾರೆ ಅಂತ. ಅದು ಅಂದ್ರೆ ಈ ರಾಜಕಾರಣಿಗಳ ನಾವು ಮಾತುಗಳನ್ನ ಬಹಳ ಅವರ ಫೇಸ್ ವ್ಯಾಲ್ಯೂ ಮೇಲೆ ತಗೊಳ್ಳಿಕ್ಕಾಗಲ್ಲ. ಅವ್ರು ಇವತ್ತು ಹೇಳಿದ್ದನ್ನ ನಾಳೆ ಮತ್ತೆ ಬದಲಾವಣೆ ಮಾಡ್ಬೋದು. ಆ ಸಿಚುವೇಶನ್ಗೆ, ಆ ದಿನಕ್ಕೆ, ಆ ಕ್ಷಣಕ್ಕೆ ಮಾತ್ರ ಏನು ಹೇಳ್ಬೇಕು ಅವ್ರು ಅದನ್ನ ಹೇಳಿರ್ತಾರೆ. ಈ ಪರಿಸ್ಥಿತಿ ಬದಲಾದಂಗೆ ಅವರ ಹೇಳಿಕೆಗಳು ಕೂಡ ಬದಲಾಗ್ತವೆ. ಅದ್ರ ಆ ಕಾರಣಕ್ಕೋಸ್ಕರ ನಾವು ಅದನ್ನ ಬಳಸಿ ಈಗ ನಾಳೆ ಯತೀಂದ್ರನೇ ನಾಳೆ ಚೇಂಜ್ ಮಾಡ್ಬೋದು ಹೇಳಿಕೆನ. ಈ 2025 ನವೆಂಬರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂದ್ರೆ ಬಂದು 136 ಜನ ವೋಟ್ ಹಾಕ್ತಾರೆ. ಯಾರೇನು ಓಡೋಗಲ್ಲ, ಯಾರು ಓಡೋಗಲ್ಲ. ಹೈಕಮಾಂಡ್ ಬಂದು ವೋಟ್ ಹಾಕ್ತಾರೆ. ಆಗ್ತಾ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಜಾಗ ಕೊಡಲ್ಲ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ನ ಎದುರುಗಡೆ ಇವರಿಬ್ಬರ ನಡುವೆ ಒಪ್ಪಂದ ನಡೆದಿದ್ದೇ ನಿಜ ಆಗಿದ್ರೆ ನನ್ನ ಪ್ರಕಾರ ನಡೆದಿರಬಹುದು ಅಂತ ಅನ್ಸುತ್ತೆ. ಅವಾಗಿನ ಸಿಚುವೇಶನ್ ಅನ್ನ ನೋಡಿ ಹಗ್ಗ ಜಗ್ಗಾಟ ಆದ ನಂತರ ಸಿದ್ದರಾಮಯ್ಯನವರು CM ಆಗಿರೋದನ್ನೆಲ್ಲ ನೋಡಿದಾಗ ನಾವಂತೂ ಯಾರು ಕಂಡಿಲ್ಲ. ಬಟ್ ಅದು ನಡೆದಿರಬಹುದು ಅನ್ನುವ ಸಾಧ್ಯತೆಗಳು ಹೆಚ್ಚಿದಾವೆ. ಆ ಥರದ್ದು ಇದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು ಕೂಡ ಹೈಕಮಾಂಡ್ನ ಜವಾಬ್ದಾರಿ. ಹೈಕಮಾಂಡ್ ಅದನ್ನೂ ಕೂಡ ಮಾಡದೆ ಅವರು ಬಿಟ್ಬಿಟ್ರೆ ಅವಾಗ ಕರ್ನಾಟಕದೊಳಗಡೆ ಏನು ಕಾಂಗ್ರೆಸ್ ಪಾರ್ಟಿಯ ಒಂದು ಬೇಸ್ ಇದೆ, ಒಂದು ಸರ್ಕಾರ ಇದೆ, ಅದನ್ನೂ ಕೂಡ ಕಳೆದುಕೊಳ್ಳುವ ಹಂತಕ್ಕೆ ಅವರು ಹೋಗ್ಬೋದು. ಎರಡನೇದು, ನಾವೀಗ ಒಂದು ಮಾತಾಡಿದ್ವಿ, ನವೆಂಬರ್ ತಿಂಗಳಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂದರೆ 136 ಜನ ಜೈ ಅಂತಾರೆ, ಕೈ ಎತ್ತುತ್ತಾರೆ, ಯಾರು ಓಡಾಗಲ್ಲ. ಆದರೆ ಈಗ ಅವಕಾಶ ಸಿಗದೆ ಮುಂದಿನ ಚುನಾವಣೆ 2028 ಸಾರ್ವತ್ರಿಕ ಚುನಾವಣೆಗೆ ಡಿ ಕೆ ಶಿವಕುಮಾರ್ ನೇತೃತ್ವ ಅಂದರೆ ಉಳಿದವರೆಲ್ಲ ಕಿತ್ಕೊಂಡು BJP ಸೇರ್ಕೋತಾರೆ. ಈಗ ಬಿಟ್ಟು ಹೋಗೋಕ್ಕಾಗಲ್ಲ. ಎಲೆಕ್ಷನ್ ಟೈಮ್ಗಾದ್ರೆ ಡೈರೆಕ್ಟ್ ಆಗಿ ಹೋಗ್ತಾರೆ. ಬಿಜೆಪಿಯಲ್ಲೂ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದ್ರೆ, ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದಿನ ಎಲೆಕ್ಷನ್ ವೇಳೆಗೆ ಯಾರು ಎಲ್ಲಿರ್ತಾರೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ 2 ಪಕ್ಷ ಇದ್ದಿದ್ದು 4 ಪಕ್ಷ ಆಗ್ತಾವ, 5 ಪಕ್ಷ ಆಗ್ತಾವ. JDS ಅಂತೂ ಒಂದಿದೆ, ಇಲ್ಲಿ 2 ಇದ್ದು 4 ಆಗ್ತಾವ, ಏನಾಗ್ತಾವ ಗೊತ್ತಿಲ್ಲ, ಏನು ಕೂಡ
ಹೇಳುವ ಸ್ಥಿತಿಯೊಳಗೆ ಸದ್ಯಕ್ಕಂತೂ ಇಲ್ಲ. ಬಟ್ ಎರಡೂ ಕಡೆಗಳಲ್ಲೂ ಕೂಡ, ಎರಡೂ ಪಕ್ಷದಲ್ಲೂ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನಲ್ಲಿ ನಾವು ಏನು ಆಗಲಾರ್ದಂಥ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳಿವೆ ಒಂದು ವೇಳೆ ಬದಲಾವಣೆ ಆಗದೆ. ಈಗ ಮಧ್ಯಂತರ ಒಪ್ತಾ ಇಲ್ಲ. ಈಗ ಒಪ್ಪದ ಮಹದೇವಪ್ಪನವರು, ಈಗ ಒಪ್ಪದ ರಾಜಣ್ಣ ಅವರು, ಈಗ ಒಪ್ಪದ ಸತೀಶ್ ಜಾರಕಿಹೊಳಿ ಅವರು, ಈಗ ಒಪ್ಪದ ಪರಮೇಶ್ವರ್ ಅವರು ಚುನಾವಣೆ ಹತ್ರ ಬಂದಾಗ ಒಪ್ತಾರ? ಆಗ ಅವ್ರು ಕಾಯ್ತಿರ್ತಾರೆ ಬಿಜೆಪಿಯವರು, ಕಮಾನ್ ರಾಜಣ್ಣ ಅವರೇ ಬನ್ನಿ, ಕಮಾನ್ ಪರಮೇಶ್ವರ್ ಬನ್ನಿ ಅಂತ ಕರಿತಿರ್ತಾರೆ. ಎಲ್ಲಿಯವರೆಗೂ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರ ತಳೆಯೋದಿಲ್ಲ, ಅವರು ಕಾಲ್ ತಗೊಳ್ಳೋದಿಲ್ಲ, ಅವರು ತಮ್ಮ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತ ಡಿ ಕೆ ಹೇಳವ್ರೆ. ಅವ್ರು ಹೇಳಿದ್ದಾರೆ. ಆಮೇಲೆ ಇವ್ರ ಬೆಂಬಲಿಗರೆಲ್ಲ ಇವ್ರ ನೇತೃತ್ವದಲ್ಲಿ ಅಂತ ಹೇಳ್ತಾ ಇದಾರೆ. ಇವರಿಬ್ರು ಹೇಳ್ತಾನೆ ಇರ್ತಾರೆ. ನಾನು ಹೇಳ್ತಾ ಇರೋದೇನ, ಚುನಾವಣೆ ಮಾಡುವ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಇದೆ. ಚುನಾವಣೆ ಮಾಡೋ ಕೆಪಾಸಿಟಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪಗಿಲ್ಲ. ಚುನಾವಣೆ ಮಾಡೋ ಕೆಪಾಸಿಟಿ ರಾಜ್ಯಾದ್ಯಂತ ರಾಜಣ್ಣಂಗಿಲ್ಲ. ಪರಮೇಶ್ವರ್ ಚುನಾವಣೆ ಮಾಡೋ ಕೆಪಾಸಿಟಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗಿಲ್ಲ. ಖಂಡಿತ ಇಲ್ಲ. ಈ ಹಿಂದೆ ಅಧ್ಯಕ್ಷರಾಗಿ ಅದೇ ಆಗಿದೆ, ಇವ್ರೇನ್ ಮಾಡ್ಲಿಲ್ಲ. ಉತ್ಸವ ಮೂರ್ತಿ ಹಂಗೆ ಅದೇ ಆಗೋಗಿತ್ತಲ್ಲ ಹಿಂಗೆ. ಹೌದು. ಅದಕ್ಕೆ ನೋಡಿ, ಎಲ್ಲರೂ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾಗ್ಲಿಕ್ಕೆ ಏನೋ ಒಂದು ಅವಕಾಶ ಸಿಕ್ಕಿರುತ್ತೆ, ಯಾವುದೋ ಒಂದು ಸಿಚುವೇಶನ್, ಆಗಿನ ಒಂದು ಸಂದರ್ಭಕ್ಕೆ ತಕ್ಕಂಗೆ ಅಧ್ಯಕ್ಷ ಆಗಿರ್ತಾರೆ. ಅಧ್ಯಕ್ಷರಾಗಿದ್ದಾಗ ನೀವು ಏನು ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್. ಅಧ್ಯಕ್ಷರಾದ ಮಾತ್ರಕ್ಕೆ ಎಲ್ಲರೂ ಕೂಡ ಸಮಾನರಲ್ಲ. ಈಗ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಎದೆ ಮುಟ್ಕೊಂಡು ಬೇಕಾದ್ರೆ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಕಾಂಗ್ರೆಸ್ಗೆ ಗತ್ತು ಬಂತು, ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಕಾಂಗ್ರೆಸ್ಗೆ ತಾಕತ್ ಬಂತು, ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಕಾಂಗ್ರೆಸ್ಗೆ ಗೈರತ್ ಬಂತು, ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಕಾಂಗ್ರೆಸ್ ಕಳೆ ಬಂತು. ಡಿ ಕೆ ಶಿವಕುಮಾರ್ ವಿರೋಧಿಗಳು ಕೂಡ ಹೇಳ್ತಾರೆ, ಅದನ್ನ ಯಾರು ಕೂಡ ಅಲ್ಲ. ಇವನ್ ಬಿಜೆಪಿಯವರು ಹೇಳ್ತಾರೆ, ಪಕ್ಷದೊಳಗಿನ ಅವ್ರ ವಿರೋಧಿಗಳು ಹೇಳ್ತಾರೆ. ಈ ಇಶ್ಯೂ ಏನು ಲೀಡರ್ಶಿಪ್ ಇಶ್ಯೂ ಕಾಂಗ್ರೆಸ್ನೊಳಗಡೆ ಬಂದಿದೆ, ಇದು ಸ್ಮೂತ್ ಆಗಿ ಪರಿಹಾರ ಆಗಬೇಕು ಅಂತಂದ್ರೆ ಹೈಕಮಾಂಡ್ ಧೈರ್ಯವನ್ನ ಪ್ರದರ್ಶನ ಮಾಡಬೇಕು. ಅವರು ತಮ್ಮ ದಂಡವನ್ನ ಪ್ರಯೋಗ ಮಾಡಬೇಕು. ಹೈಕಮಾಂಡೇ ದಂಡ ಪ್ರಯೋಗ ಮಾಡ್ತು ಅಂತಂದ್ರೆ ಯಾವ ಎಚ್ ಸಿ ಮಹದೇವಪ್ಪ, ಯಾವ ಪರಮೇಶ್ವರು, ಯಾವ ರಾಜಣ್ಣ, ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಅವ್ರೆಲ್ಲರನ್ನೂ ಒಪ್ಸೋ ಜವಾಬ್ದಾರಿ ಸಿದ್ದರಾಮಯ್ಯನವ್ರಿಗೆ ಕೊಟ್ರೆ ಮುಗಿತಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.